ಯಾರಾಗ್ತಾರೆ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷ? ವಿಜೇಂದ್ರ ಮುಂದುವರಿಕೆ ಖಚಿತಾನ? ಬಿವೈವಿ ಪರ ನಿಂತವರು ಯಾರ್ಯಾರು? ರಾಜ್ಯ ಬಿಜೆಪಿಯ ಅಧ್ಯಕ್ಷರು ಯಾರಾಗ್ತಾರೆ ಅನ್ನುವ ಪ್ರಶ್ನೆ ಪ್ರತಿ ವರ್ಷ ಕೂಡ ಒಂದಷ್ಟು ಕುತೂಹಲಕ್ಕೆ ಇದು ಕಾರಣ ಆಗ್ತಾನೆ ಇರುತ್ತೆ. ಕಾರಣ ವಿಜೇಂದ್ರ ಅವರ ಬದಲಾವಣೆ ಆಗತ್ತಾ ಅನ್ನುವಂತಹ ಪ್ರಶ್ನೆ. ಆದರೆ ಈ ಸಲ ಏನು ಬದಲಾವಣೆ ಆಗತ್ತಾ ಇಲ್ವಾ? ಅವರ ಪರವಾಗಿ ಯಾವ್ಯಾವ ಶಾಸಕರು ಅಥವಾ ಯಾರ್ಯಾರು ಅವರ ಪರವಾಗಿ ಇದ್ದಾರೆ ಅಂತ ನೋಡೋದಾದ್ರೆ ವಿಜೇಂದ್ರ ಅವರ ಪರವಾಗಿಯೇ ಬಹುತೇಕರು ಒಲವನ್ನ ತೋರಿಸಿದಾರಂತೆ. 30ಕ್ಕೂ ಹೆಚ್ಚು ಶಾಸಕರು ವಿಜೇಂದ್ರ ಪರವಾಗಿಯೇ ಒಲವನ್ನ ಈ ಸಲ ತೋರಿಸಿದ್ದಾರೆ. ನಿನ್ನೆ ನಾಯಕರಿಂದ ಆಂತರಿಕವಾಗಿ ಅಭಿಪ್ರಾಯವನ್ನ ಸಂಗ್ರಹ ಮಾಡಲಾಗಿದೆ. ಬದಲಾವಣೆ ಮಾಡಬೇಕಾ, ಒಂದು ವೇಳೆ ಬದಲಾವಣೆ ಮಾಡೋದಾದ್ರೆ ಯಾರನ್ನ ಮಾಡಬಹುದು ಅನ್ನೋ ಪ್ರಶ್ನೆಯನ್ನು ಕೂಡ ಕೇಳಲಾಗಿದೆ. ಆದರೆ ಇನ್ನೂ ಕೆಲವರು ವಿಜೇಂದ್ರ ಅವರ ಬದಲಾವಣೆಗೆ ಆಗ್ರಹವನ್ನ ಮಾಡಿದ್ದಾರೆ. ಬೇರೆಯವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅನ್ನುವ ಆಗ್ರಹವನ್ನ ಕೂಡ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ. ಸೊ ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿದ್ದಾರೆ ಕೆಲವು ನಾಯಕರು. ಈಗ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗತ್ತಾ ಅಥವಾ ವಿಜೇಂದ್ರ ಅವರೇ ಮುಂದುವರಿತಾರಾ, ಅವರನ್ನೇ ಕಂಟಿನ್ಯೂ ಮಾಡುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ತೀರ್ಮಾನವನ್ನ ತೆಗೆದುಕೊಳ್ಳುತ್ತಾ ಅಥವಾ ಕೆಲವೊಂದಷ್ಟು ಅಸಮಾಧಾನ ಇದೆಯಲ್ಲ ಆ ಒಂದು ಹಿನ್ನೆಲೆಯಲ್ಲಿ ಬದಲಾವಣೆಯನ್ನು ಮಾಡುವಂತಹ ತೀರ್ಮಾನವನ್ನ ಹೈಕಮಾಂಡ್ ತೆಗೆದುಕೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆ. ಆದರೆ ಈಗ ಸದ್ಯಕ್ಕೆ ಅಂತಹ ಒಂದು ಯೋಚನೆ ಹೈಕಮಾಂಡ್ಗೆ ಇದೆಯಾ ಇಲ್ವಾ ಅನ್ನೋದು ಕಾರಣ. ಈಗಾಗಲೇ ಅನೇಕ ಶಾಸಕರುಗಳು ವಿಜೇಂದ್ರ ಪರವಾಗಿ ಒಲವನ್ನ ತೋರಿಸಿರೋದ್ರಿಂದ ಸುಮ್ಮನೆ ಯಾಕೆ ಮತ್ತೆ ಚೇಂಜ್ ಮಾಡಿ ಇನ್ನೊಂದಷ್ಟು ಸಮಸ್ಯೆನ ಮೈ ಮೇಲೆ ತಂದುಕೊಳ್ಳೋದು ಅನ್ನುವಂತಹ ಯೋಚನೆ ಕೂಡ ಹೈಕಮಾಂಡ್ಗೆ ಇರಬಹುದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಪ್ರತಿ ಬಾರಿ ಕೂಡ ರಾಜ್ಯಾಧ್ಯಕ್ಷರು ಬಿಜೆಪಿ ಬದಲಾವಣೆ ಬದಲಾಗ್ತಾರಾ ಅನ್ನುವಂತಹ ಪ್ರಶ್ನೆ ಬಂದಾಗ ಮತ್ತೆ ಕಂಟಿನ್ಯೂ ಆಗಿದ್ದನ್ನು ನಾವು ನೋಡಿದ್ವಿ. ಈ ಸಲ ಏನಾದರೂ ಬದಲಾವಣೆ ಆಗುವ ಸಾಧ್ಯತೆ ಇದೆಯಾ ಅಥವಾ ಈ ಸಲ ವಿಜೇಂದ್ರ ಅವರೇ ಇರಲಿ ಅನ್ನುವಂತಹ ಒಂದು ಒಲವು ಇದೆಯಾ ಅನೇಕ ಶಾಸಕರಲ್ಲಿ? ನಮಿತಾ, ಆ ರೀತಿಯಿಂದ ಬೆಳವಣಿಗೆಗಳು ರಾಜ್ಯ ಬಿಜೆಪಿಯಲ್ಲಿ ಈಗಾಗಲೇ ಕಂಡು ಬರ್ತಾ ಇರುವಂಥದ್ದು. ಕೇಂದ್ರದ ವೀಕ್ಷಕರ ತಂಡ ನಿನ್ನೆ ರಾಜ್ಯಕ್ಕೆ ಬಂದು 30 ಜನ ರಾಜ್ಯದ ಆಯ್ದ ನಾಯಕರ ಜೊತೆಗೆ ಅಭಿಪ್ರಾಯ ಕೊಡುವ ಸಂಗ್ರಹ ಕೂಡ ಮಾಡಿರುವಂಥದ್ದು. ಕೆಲವೊಂದಷ್ಟು ಜನ ನಾಯಕರುಗಳು ವಿಜೇಂದ್ರ ವಿರುದ್ಧವಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ, ಕೆಲ ನಾಯಕರುಗಳು ಹೈಕಮಾಂಡ್ ನಾಯಕರ ನಿರ್ಧಾರಕ್ಕೆ ಬದ್ಧ ಅನ್ನೋ ಮಾತಕ್ಕೆ ಬಂದಿರುವಂಥದ್ದು. ಕೆಲ ನಾಯಕರುಗಳು ಇಲ್ಲೊಂದು ಕಡೆ ವಿಜೇಂದ್ರ ಅವರನ್ನೇ ಮುಂದುವರಲಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಒಂದು ಕಡೆ ಈಗಾಗಲೇ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡಬೇಕು ನಿಟ್ಟಿನಲ್ಲಿ ಕೂಡ ಬಿಜೆಪಿ ರೆಬಲ್ ನಾಯಕರಾಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಸೇರಿದಂತೆ ಒಂದಷ್ಟು ಜನ ನಾಯಕರುಗಳು ಈಗಾಗಲೇ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಈಗಾಗಲೇ ಅಪ್ಪ ಆಯಿತು ಅಂದ್ರೆ ಮಗ ಆಯಿತು ಅಂತಂದ್ರೆ ಅವರು ಅನ್ನೊಂದು ಕಾರಣಕ್ಕೋಸ್ಕರವಾಗಿ ಕುಟುಂಬ ರಾಜಕಾರಣ ಆಗ್ತಾ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಹಿರಿಯರಿಗೆ ಅವಕಾಶನ ಮಾಡಿಕೊಡ್ಬೇಕು, ಹೀಗಾಗಿ ಅವ್ರನ್ನ ಬದಲಾವಣೆ ಮಾಡಬೇಕು ನಿಟ್ಟಿನಲ್ಲಿ ಕೆಲ ನಾಯಕರುಗಳು ಕೂಡ ಈಗಾಗಲೇ ಡಿಮ್ಯಾಂಡ್ ಅನ್ನು ಮಾಡಿರುವಂಥದ್ದು. ಮತ್ತೆ ಕೇಂದ್ರದ ವೀಕ್ಷಕರ ತಂಡ ಕೂಡ ಎಲ್ಲೊಂದು ಕಡೆಗೆ ರಾಜ್ಯ ನಾಯಕರಿಗೆ 3 ಪ್ರಶ್ನೆಗಳನ್ನು ಕೇಳಿರುವಂಥದ್ದು. ಅಂದ್ರೆ ವಿಜೇಂದ್ರ ಅವರನ್ನ ಹೊರತುಪಡಿಸಿ ಲಿಂಗಾಯತರಲ್ಲಿ ಯಾರನ್ನ ನೇಮಕವನ್ನ ಮಾಡಬಹುದು ಅಥವಾ ಮುಖ್ಯವಾಗಿ SC ಆಗಿರ್ಬೋದು, ಮತ್ತೊಂದು ಕಡೆ OBC ನಲ್ಲಿ ಯಾರನ್ನ ನೇಮಕ ಮಾಡಿದ್ರೆ ಒಳ್ಳೆಯದು, ಮತ್ತೆ ಪಕ್ಷಕ್ಕೆ ಯಾವ ರೀತಿಯ ಲಾಭ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಬಿಜೆಪಿ ವಿಜೇಂದ್ರ ಅವರ ವಿರೋಧಿ ಬಣ ಎಲ್ಲೊಂದು ಕಡೆಗೆ ಒಂದಷ್ಟು ಹೇಳಿಕೆಯನ್ನು ಕೊಟ್ಟಿರತಕ್ಕಂಥದ್ದು, ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ವಿಜೇಂದ್ರ ಅವರನ್ನು ಹೊರತುಪಡಿಸಿ ಎಲ್ಲೊಂದು ಕಡೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಕೂಡ ಹೆಸರು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಲಿಂಗಾಯತ ಸಮುದಾಯದಲ್ಲಿ. ಮತ್ತೊಂದು ಕಡೆ SC ಇಂದ ಎಲ್ಲೊಂದು ಕಡೆಗೆ ಅರವಿಂದ್ ಲಿಂಬಾವಳಿ ಹೆಸರಾಗಿರ್ಬೋದು, ಮತ್ತೊಂದು ಕಡೆ OBC ಇಂದ ಈಗಾಗಲೇ ಕುಮಾರ್ ಬಂಗಾರಪ್ಪ ಅವ್ರನ್ನ ಹೆಸರನ್ನು ಕೂಡ ಈಗಾಗಲೇ ಸೂಚಿಸಿದ್ದಾರೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ನಾವೇನು ಲಿಂಗಾಯತ ವಿರೋಧಿಗಳಲ್ಲ, ಆದರೆ ಯಡಿಯೂರಪ್ಪ ಮತ್ತೆ ಅವರ ಮಗ ವಿಜೇಂದ್ರನ ಕಾರಣಕ್ಕೋಸ್ಕರ ಬಗ್ಗೆ ಮಾತ್ರ ವಿರೋಧವನ್ನು ಮಾಡ್ತಾ ಇದ್ದೀವಿ. ಒಂದು ವೇಳೆ ಏನಾದರೂ ಸೋಮಣ್ಣವ್ರಿಗೂ ಕೂಡ ಕೊಟ್ಟಿಲ್ಲ ಅಂತಂದ್ರೆ ಮತ್ತೊಮ್ಮೆ ಯಡಿಯೂರಪ್ಪನವ್ರನ್ನೇ ಮತ್ತೆ ರಾಜ್ಯ ರಾಜಕಾರಣಕ್ಕೆ ತಂದು ಅವ್ರನ್ನೇ ಅಧ್ಯಕ್ಷರಾಗಿ ಮಾಡಿ ಅನ್ನೋ ಮಾತನ್ನ ರಮೇಶ್ ಜಾರಕಿಹೊಳಿ ಎಲ್ಲೋ ಒಂದು ಕಡೆ ನಿನ್ನೆ ಅಭಿಪ್ರಾಯ ಸಂಗ್ರಹದ ವೇಳೆ ಹೇಳಿದ್ದಾರೆ ಅನ್ನುವಂಥದ್ದು. ಮತ್ತೊಂದು ಕಡೆ ಕೆಲ ಶಾಸಕರು ವಿಜೇಂದ್ರನ ಮುಂದುವರಿಸಬೇಕು ನಿಟ್ಟಿನಲ್ಲಿ ಕೂಡ ಈಗಾಗಲೇ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈಗ ಎಲ್ಲನೂ ಕೂಡ ಸರಿ ಆಗ್ತಾ ಇದೆ. ಈಗಾಗಲೇ ನವೆಂಬರ್ ಬಂದ್ರೆ 3 ವರ್ಷಗಳು ಕೂಡ ಅವರು ತುಂಬ್ತಾ ಇದೆ. 3 ವರ್ಷ ರಾಜ್ಯಾಧ್ಯಕ್ಷರಾಗಿ ಚೆನ್ನಾಗಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ಈ ಲಿಂಗಾಯತ ಸಮುದಾಯದವರು ಇರಬೇಕು ರಾಜ್ಯ ಬಿಜೆಪಿಗೆ. ಈಗಾಗಲೇ ಕಾಂಗ್ರೆಸ್ನಲ್ಲೂ ಕೂಡ ಲಿಂಗಾಯತರ ದೊಡ್ಡ ಮಟ್ಟದ ಪರಿಸ್ಥಿತಿ ಸಮಸ್ಯೆಯನ್ನು ಕೂಡ ಎದುರಿಸ್ತಾ ಇದ್ದಾರೆ. ಲಿಂಗಾಯತರ ಕಡೆಗಣನೆ ಕೂಡ ಆಗ್ತಾ ಇದೆ. ಹೀಗಾಗಿ ಅವರು ವಿಜೇಂದ್ರ ಅವರು ಅಧ್ಯಕ್ಷ ಸ್ಥಾನ ಮುಂದುವರಿಸಿಕೊಂಡು ಹೋಯಿತು ಅಂತಂದ್ರೆ ನಮ್ಗೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ. ಮತ್ತೆ 2028ರ ಚುನಾವಣೆಗೂ ಕೂಡ ಲಿಂಗಾಯತರೆಲ್ಲರೂ ಕೂಡ ಬಿಜೆಪಿ ಪರವಾಗಿ ನಿಲ್ತಾರೆ. ಮತ್ತೆ ಎಲ್ಲಾ ಸಮುದಾಯಗಳನ್ನು ಕೂಡ ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಮತ್ತೆ ಈಗಿರ್ತಕ್ಕಂಥ ಒಂದಷ್ಟು ವಿರೋಧ ವ್ಯಕ್ತಪಡಿಸಿದ್ದಾರೆ. ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಕುರ್ಚಿ ಕಸರತ್ತು. ಸಚಿವ ಸ್ಥಾನಕ್ಕಾಗಿ ಹಿರಿಯ ಶಾಸಕರ ಲಾಬಿ, ಆಪ್ತರ ಮೂಲಕ ಮಂತ್ರಿ ಸ್ಥಾನಕ್ಕೆ ಗಾಳ ಹಾಕ್ತಾ ಇದ್ದಾರೆ. ಈಗಾಗಲೇ ಸಚಿವ ಸಂಪುಟ ಪುನಾರಚನೆಯ ವಿಚಾರ ಕಾಂಗ್ರೆಸ್ನಲ್ಲಿ ಈಗ ಬಹಳ ಜೋರಾಗಿ ಬೆಳವಣಿಗೆಗಳು ನಡೀತಾ ಇದೆ. ತಮಗೆ ಬೇಕು ಈ ಸಲ ನಮಗೆ ಸಚಿವ ಸಂಪುಟದಲ್ಲಿ ಸೇರಿಸಿಕೊಳ್ಳಲೇಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಅನೇಕರು ಲಾಬಿ ಮಾಡ್ತಾ ಇದ್ದಾರೆ, ದೆಹಲಿಗೆ ಹೋಗ್ತಾ ಇದ್ದಾರೆ, ತಮ್ಮ ಆಪ್ತರ ಮೂಲಕ ಮಂತ್ರಿ ಸ್ಥಾನಕ್ಕೆ ಗಾಳವನ್ನ ಹಾಕ್ತಾ ಇದ್ದಾರೆ. ಹೈಕಮಾಂಡ್ ಭೇಟಿಗೆ ಈಗ ಮುಂದಾಗಿದ್ದಾರೆ ರಿಜ್ವಾನ್ ಅರ್ಷದ್ ಅವರು.
ಸಚಿವ ಕೃಷ್ಣ ಬೈರೇಗೌಡ ಅವರ ಮೂಲಕ ವರಿಷ್ಠರ ಭೇಟಿಗೆ ರಿಜ್ವಾನ್ ಅರ್ಷದ್ ಅವರು ಪ್ರಯತ್ನವನ್ನ ಪಡ್ತಿದ್ದಾರೆ. ಶಾಸಕ ಯಾಸಿರ್ ಪಠಾಣ್, ಶ್ರೀನಿವಾಸ್ ಮಾನೆ ಕೂಡ ಇವರಿಗೆ ಸಾಥನ್ನ ಕೊಟ್ಟಿದ್ದಾರೆ. ಈ ಮೂಲಕ ಈ ಸಲ ಸಚಿವ ಆಕಾಂಕ್ಷಿಗಳ ಸಂಖ್ಯೆ ಬಹಳ ದೊಡ್ಡದಿದೆ. ಅದರಲ್ಲೂ ಹಿರಿಯ ಶಾಸಕರುಗಳು ಈ ಸಲ ನಮಗೆ ಸಚಿವ ಸ್ಥಾನ ಸಿಗಲೇಬೇಕು ಅಂತ ಹೇಳಿ ದೆಹಲಿ ಪರೇಡನ್ನು ಮಾಡ್ತಾ ಇರೋದನ್ನು ಕೂಡ ನಾವು ಗಮನಿಸ್ತಾನೆ ಇದ್ದೀವಿ. ಈಗ ಬೇಗ ಸಚಿವ ಸಂಪುಟ ಪುನರ್ರಚನೆ ಆಗಬೇಕನ್ನೋ ಒತ್ತಡವನ್ನು ಕೂಡ ಹೇರ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡ್ತಾ ಇದ್ದಾರೆ. ಆಗಿಂದಾಗೆ ಒಂದೊಂದು ನಿಯೋಗ ಥರ ಹೋಗ್ತಾ ಇದ್ದಾರೆ. 30-35 ಶಾಸಕರು, 12 ಶಾಸಕರುಗಳು ಈ ರೀತಿಯಾಗಿ ನಮಗೆ ಸಚಿವ ಸ್ಥಾನ ಕೊಡಬೇಕು, ಈ ಸಲ ನಮ್ಮನ್ನು ಪರಿಗಣನೆಗೆ ತೆಗೆದುಕೊಳ್ಬೇಕು ಅಂತ ಹೇಳಿ ಪರೇಡ್ ಮೂಲಕ ಅಥವಾ ದೆಹಲಿಯ ಒಂದು ನಿಯೋಗದ ಥರ ಹೋಗ್ತಾ ಅಲ್ಲಿ ಬೇಡಿಕೆಗಳನ್ನು ಇಡ್ತಿದ್ದಾರೆ. ಮತ್ತೊಂದು ಕಡೆ ಕೆಲವರು ತಾವೇ ಖುದ್ದಾಗಿ ಒಂದಷ್ಟು ಲಾಬಿ ಮಾಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕೆಲವು ತಮ್ಮ ಆಪ್ತರುಗಳ ಮೂಲಕ ಹೇಳಿಸುವ ಕೆಲಸವನ್ನ ಮಾಡ್ತಿದ್ದಾರೆ. ಇವೆಲ್ಲದರ ಮಧ್ಯೆ ಮತ್ತೊಮ್ಮೆ ದೆಹಲಿ ಪರೇಡ್ಗೆ ಹಿರಿಯರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಶೀಘ್ರದಲ್ಲೇ 35ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ಭೇಟಿ ಕೊಡಲಿದ್ದಾರೆ. ದೆಹಲಿ ಭೇಟಿಯ ಬಗ್ಗೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಮತ್ತೊಮ್ಮೆ ದೆಹಲಿ ಪರೇಡ್ಗೆ ಹಿರಿಯರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಈಗ ಒಂದು ಸಲ ಹೋಗಿ ಆಯಿತು, ಈಗ ಮತ್ತೆ ಎರಡನೇ ಸಲ ಈಗ ಹಿರಿಯ ಶಾಸಕರು ದೆಹಲಿಗೆ ಹೋಗಲಿದ್ದಾರೆ. ಹೋಗೋ ಕಾರ್ಯಕ್ರಮನ ಕೇರಳದ ಮುಖ್ಯಮಂತ್ರಿಗಳು ಆಯ್ಕೆ ಆದ್ಮೇಲೆ ಹೋಗ್ಬೇಕಂತಿತ್ತು. ಮುಖ್ಯಮಂತ್ರಿಗಳು ಆಯ್ಕೆ ಆಗಿದೆ. ಬಹುಶಃ ಒಂದು 2-3 ದಿವಸದಲ್ಲಿ ಮೀಟಿಂಗ್ ಮಾಡಿ ಸುಮಾರು ಒಂದು 30-35 ಜನ ನಾವು ಡೆಲ್ಲಿ ಹೋಗ್ತಾ ಇದ್ದೀವಿ. ಈ ಸರಿ ಮಾಡುವ ಮಡಿ ಅಂತಾರಲ್ಲ ಹಾಗೆ ಆ ಥರ ನಮ್ಮ ನಿರ್ಧಾರಗಳನ್ನು ಗಟ್ಟಿ ಇಟ್ಕೊಂಡಿದ್ದೀವಿ. ಯಾಕಂದರೆ 3 ವರ್ಷ ಆಗ್ತಾ ಬಂತು, ಇವತ್ತಿಗೂ ಯಾರು ಅದ್ರ ಬಗ್ಗೆ ಚಕ್ರ ಎತ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿದ್ದಾರೆ, ನಾವು ಮಾಡ್ತೀವಿ, ಸಂಪುಟ ವಿಸ್ತರಣೆ ಇದೆ, 15 ಜನ ತೊಗೊಳ್ತೀವಿ ಅಂತ ಹೇಳಿದ್ದಾರೆ. ನಾವು ಒಂದು 20 ಜನರ ಮೇಲೆ ತಗೊಳ್ಬೇಕಂತ ನಾವು ಹೇಳಿದ್ದೀವಿ. ನಾವು ಡೆಲ್ಲಿ ಹೋಗೋದು ಬಹುಶಃ 28-29 ಡೆಲ್ಲಿ ಹೋಗ್ಬೇಕಂತ ತೀರ್ಮಾನ ಮಾಡಿದ್ದೀವಿ. ಡೆಲ್ಲಿ ಹೋಗೋ ಕಾರ್ಯಕ್ರಮನ ಕೇರಳದ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಈಗಾಗಲೇ ಒಂದು ನಿಯೋಗ ಅಂತೂ ಆಲ್ರೆಡಿ ಹೋಗಿ ಭೇಟಿ ಮಾಡಿದೆ. ಈಗ ಎರಡನೇ ಬಾರಿಗೆ ಹಿರಿಯ ಶಾಸಕರುಗಳು ಹೋಗಿ ಮತ್ತೆ ಒತ್ತಡ ಹೇರುವಂತಹ ಕೆಲಸ ಈ ಸಲ ಈಗಾಗಲೇ ಬೇಳೂರು ಹೇಳ್ತಾ ಇದ್ರು, ಮಾಡು ಅಥವಾ ಮಡಿ ಆಗ್ಲೇಬೇಕು ಈ ಸಲ ಅಂತ ಹೇಳಿ. ಸೊ ಆ ರೀತಿಯಲ್ಲಿ ಒತ್ತಡ ಹೇರುವಂತಹ ಕೆಲಸ ಮಾಡ್ತಾರಾ? ಹಿರಿಯ ಶಾಸಕರಿಗೆ ಇದು ಮಾಡು ಎಂಬ ಕೊನೆಯ ಚುನಾವಣೆ ರಾಜಕೀಯ ನಿವೃತ್ತಿಯ ಅಂಚಿನಲ್ಲಿರ್ತಕ್ಕಂಥದ್ದು. ಸೊ ಹೀಗಾಗಿ ಕೊನೆಯ ಅವಧಿಯಲ್ಲಾದ್ರೂ ಕೂಡ ಸಚಿವರನ್ನಾಗಿ ಅಂದ್ರೆ ಸಚಿವರಾಗಿ ಕಾರ್ಯವನ್ನ ನಿರ್ವಹಿಸಬೇಕು, ಮಾಜಿ ಸಚಿವ ಅನ್ನಿಸ್ಕೊಳ್ಬೇಕು ತಮ್ಮ ಅಧಿಕಾರಾವಧಿಯಲ್ಲಿ, ತಮ್ಮ ಜೀವನದಲ್ಲಿ ಅನ್ನುವಂತ ಒಂದು ಇರಾದೆಯನ್ನ ಹೊಂದಿರ್ತಕ್ಕಂಥದ್ದು. ಸೊ ಹೀಗಾಗಿ ಒಗ್ಗಟ್ಟು ಪ್ರದರ್ಶನ ಮಾಡಿರ್ತಕ್ಕಂಥ 38ಕ್ಕೂ ಹೆಚ್ಚು ಮಂದಿ ಹಿರಿಯ ಶಾಸಕರುಗಳು ಮೊನ್ನೆಯಷ್ಟೇ ಅಂದ್ರೆ ಕಳೆದ 1 ತಿಂಗಳ ಹಿಂದಷ್ಟೇ ನವದೆಹಲಿಗೆ ತೆರಳಿ ಕರ್ನಾಟಕ ಭವನದಲ್ಲಿ ಪರೇಡ್ ಮಾಡೋದ್ರ ಮುಖಾಂತರ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಎಐಸಿಸಿ ನಾಯಕರನ್ನ ಭೇಟಿ ಮಾಡಿದ್ರು. ಇದೀಗ ನಾಯಕತ್ವ ಬದಲಾವಣೆಯ ಹೊಸ್ತಿಲಲ್ಲಿ ಸಚಿವ ಸಂಪುಟ ಪುನರ್ರಚನೆ ವಿಶ್ವಾಸದಲ್ಲಿರ್ತಕ್ಕಂಥ ಇಲ್ಲಿ ಹಿರಿಯ ಶಾಸಕರು ಏನೋ ಸಂಪುಟ ಪುನರ್ರಚನೆ ಆಗ್ಬೋದು ಅನ್ನುವಂತ ಒಂದು ನಿರೀಕ್ಷೆಯಲ್ಲಿದ್ದಾರೆ. ಹೀಗಾಗಿ ಸಂಪುಟ ಪುನರ್ರಚನೆ ಆದ್ರೆ ನಮಗೂ ಕೂಡ ಒಂದು ಅವಕಾಶವನ್ನು ಅನ್ನುವಂತ ನಿಟ್ಟಿನಲ್ಲಿ ಸಮಾನ ಮನಸ್ಕರ ಶಾಸಕರ ತಂಡವೊಂದು ಇದೀಗ ಸಚಿವ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ನವದೆಹಲಿಗೆ ಪ್ರಯಾಣವನ್ನ ಬೆಳೆಸಿದೆ. ಸಚಿವ ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ಏನು ಶಾಸಕರಾಗಿರ್ತಕ್ಕಂಥ ರಿಜ್ವಾನ್ ಅರ್ಷದ್, ಶ್ರೀನಿವಾಸ್ ಮಾನೆ, ಯಾಸಿರ್ ಖಾನ್ ಪಠಾಣ್ ಸೇರಿದಂತೆ ಸುಮಾರು 5 ಮಂದಿ ಶಾಸಕರುಗಳು ಇವತ್ತು ನವದೆಹಲಿಗೆ ಪ್ರಯಾಣವನ್ನ ಬೆಳೆಸಿರುವಂತ ಅಂದ್ರೆ ನವದೆಹಲಿಗೆ ತೆರಳಿ ಅಲ್ಲಿ ಎಐಸಿಸಿ ನಾಯಕರನ್ನ ಭೇಟಿ ಮಾಡಿದ್ದಾರೆ. ಇದು ಒಂದ್ ಕಡೆ ಆದ್ರೆ ಇನ್ನ 28-29ನೇ ತಾರೀಕು ಒಳಗಾಗಿ 35ಕ್ಕೂ ಹೆಚ್ಚು ಮಂದಿ ಶಾಸಕರುಗಳು ನಾವು ನವದೆಹಲಿಗೆ ತೆರಳುತ್ತೀವಿ ಎನ್ನುವಂತ ಮಾತನ್ನ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರದ ನವದೆಹಲಿ ವಿಶೇಷ ಪ್ರತಿನಿಧಿ ಟಿ.ಬಿ. ಜಯಚಂದ್ರ ಮತ್ತೆ ರಾಜ್ಯ ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ನೇತೃತ್ವದಲ್ಲಿ 35ಕ್ಕೂ ಹೆಚ್ಚು ಮಂದಿ ಶಾಸಕರುಗಳು ನವದೆಹಲಿಗೆ ತೆರಳಿ ಆ ಮೂಲಕವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅಥವಾ ಇಲ್ಲವೇ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದ್ರ ಮುಖಾಂತರ ಸಂಪುಟ ಪುನರ್ರಚನೆಯನ್ನ ಮಾಡಿ ನಮ್ಗೆ ಅವಕಾಶವನ್ನ ಮಾಡ್ಕೊಡ್ಬೇಕು, ಕನಿಷ್ಠ 20 ಮಂದಿ ಸಚಿವರನ್ನ ಸಚಿವ ಸಂಪುಟದಿಂದ ಕೈ ಬಿಟ್ಟು ಹಿರಿಯ ಸಚಿವರು ಮತ್ತೆ 2-3 ಬಾರಿ ಗೆದ್ದಿರ್ತಕ್ಕಂಥ ಸಚಿವರಿಗೂ ಕೂಡ ಅವಕಾಶವನ್ನ ಮಾಡ್ಕೊಡ್ಬೇಕು. ಈ ಮೂಲಕವಾಗಿ 2028 ಚುನಾವಣೆಯಲ್ಲಿ ಪಕ್ಷ ಅಧಿಕಾರಕ್ಕೆ ನೋಡ್ಕೊಳ್ಬೇಕು. ಇಲ್ಲದೇ ಇದ್ರೆ ಇದು ಆಡಳಿತಾತ್ಮಕವಾಗಿ ಮತ್ತೆ ಪಕ್ಷ ಸಂಘಟನೆಯಲ್ಲಿ ಇದು ಸಾಕಷ್ಟು ಅಡಚಣೆ ಆಗುತ್ತೆ ಎನ್ನುವಂತ ಒಂದು ಮನವರಿಕೆಯನ್ನ ಮಾಡ್ಕೊಡೋದಕ್ಕೆ ಈಗ ಹಿರಿಯ ಶಾಸಕರು ಮುಂದಾಗಿರ್ತಕ್ಕಂಥದ್ದು. ಸೊ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಈಗ ರಾಜ್ಯಸಭಾ ಚುನಾವಣೆ ಎದುರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ರಾಜ್ಯ ಸರ್ಕಾರಕ್ಕೆ ಒಂದಿದೆ, ಅದರಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತೆ ಎಐಸಿಸಿ ನಾಯಕರಿಗೆ ಒಂದು ಕೊಂಚ ಆತಂಕ ಶುರುವಾಗಿರ್ತಕ್ಕಂಥದ್ದು. ಒಂದೆಡೆ ಏನಾದ್ರೂ ಈ ಹಂತದಲ್ಲಿ ಸಚಿವ ಸಂಪುಟ ಪುನರ್ರಚನೆಯನ್ನ ಮಾಡಿದ್ದೇ ಆಗಿದ್ದಲ್ಲಿ ಸಚಿವ ಸ್ಥಾನ ವಂಚಿತ ಅಥವಾ ಸಚಿವ ಸ್ಥಾನವನ್ನ ಕಳ್ಕೊಂಡಿರ್ತಕ್ಕಂಥ
ಮಾಜಿ ಸಚಿವರು ಮತ್ತೆ ಶಾಸಕರುಗಳು ಏನ್ ರಾಜ್ಯಸಭೆ ಮತ್ತೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡುವಂತ ಒಂದು ಆತಂಕ ಎದುರಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ನಮ್ಮ ನ್ಯೂಸ್ 18ಗೆ ಲಭ್ಯ ಆಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಜೂನ್ 18ರ ಬಳಿಕ ರಾಜ್ಯಸಭಾ ಚುನಾವಣೆ ಮುಗಿದ ಬಳಿಕ ಸಂಪುಟ ಪುನರಚನೆ ಮಾಡುವಂತ ಒಂದು ಸಾಧ್ಯತೆಗಳಿದಾವೆ ಅನ್ನುವಂತ ಒಂದು ಮಾಹಿತಿ ದೆಹಲಿ ಮೂಲಗಳಿಂದ ತಿಳಿದು ಬಂದಿರುವಂತದ್ದು. ಲವಿತಾ ಜೈನ್. ಥ್ಯಾಂಕ್ ಯು ತಿಮ್ಮೇಗೌಡ್ರೆ ಡೀಟೇಲ್ಸ್ಗೆ.